ಕರ್ನಾಟಕ ರಾಜ್ಯ ವ್ಯಾಪ್ತಿ ನಡೆಸುತ್ತಿರುವ ಸಾರಿಗೆ ನೌಕರರ ಮುಷ್ಕರ ಇಂದು ಜಮಖಂಡಿಯ ನಗರದ ಜನರಿಗೆ ಕೂಡ ಬಿಸಿಯನ್ನ ಮುಟ್ಟಿಸಿದೆ. ಸಾರಿಗೆ ನೌಕರರ ಮುಷ್ಕರದಿಂದ ತತ್ತರಿಸಿರುವ ವಿದ್ಯಾರ್ಥಿನಿಯರು ತೀವ್ರ ಪರದಾಟವನ್ನ ಪಟ್ಟರು. ಜಮಖಂಡಿ ತಾಲೂಕು ಆಡಳಿತ ಪರ್ಯಾಯ ಕ್ರಮ ಕೈಗೊಂಡರೂ ಕೂಡ ಸರ್ಕಾರಿ ಬಸ್ಗಳ ಮೇಲೇನೆ ಅವಲಂಬಿತರಾದ ಸಾರ್ವಜನಿಕರು. ಬಸ್ಗಳು ಬಂದ್ ಆಗಿದ್ದಕ್ಕೆ ಕೆಲವು ವಿದ್ಯಾರ್ಥಿನಿಯರಿಂದ ಆಕ್ರೋಶ. ಸ್ಕೂಲು ಕಾಲೇಜುಗಳಿಗೆ ಹೋಗಲು ತೊಂದರೆಯಾಗಿದೆ ಎಂದು ಅಳಲು ತೋಡಿಕೊಂಡರು. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸರ ಕಟ್ಟೆಚ್ಚರ. ಸ್ಥಳದಲ್ಲಿ ಬೀಡು ಬಿಟ್ಟ ಜಮಖಂಡಿ ಶಹರ್ ಪೊಲೀಸ್ ಠಾಣೆಯ PSI ಕುಂಬಾರ್ ಅವರು ಸ್ಥಳಕ್ಕೆ ಜಮಖಂಡಿ ತಾಲೂಕಾಧಿಕಾರಿಗಳಾದ ಉಪವಿಭಾಗಾಧಿಕಾರಿಗಳು, DSP ಅವರು, CP ಅವರು ಸೇರಿದಂತೆ ಅನೇಕ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಸ್ಥಳಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡಿ ಇಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವುದಲ್ಲದೆ ಖಾಸಗಿ ಬಸ್ಗಳನ್ನ ಸಹ ಹೊರಗಡೆ ನಿಂದಿರಿಸಿದ್ರು. ಆದ್ರೂ ಕೂಡ ಸಾರ್ವಜನಿಕರು ಈ ಸರ್ಕಾರಿ ಬಸ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ. ಇವತ್ತೇನು ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ KSRTC ಏನು ನೌಕರಸ್ಥರದಾರ ಅವರು ಇಡೀ ಕರ್ನಾಟಕವನ್ನ ಸ್ತಬ್ಧಗೊಳಿಸ್ಯಾರ. ಅದರ ಬಿಸಿ ಜಮಖಂಡಿ ನಗರದಲ್ಲಿರ್ತಕ್ಕಂಥ ಇಲ್ಲಿಯ ಪ್ರಯಾಣಿಕರಿಗೂ ಕೂಡ ಅದು ತಟ್ಟೈತೆ ಅಂತ ಹೇಳ್ಬೋದು. ಇಡೀ ಕರ್ನಾಟಕ ರಾಜ್ಯ ವ್ಯಾಪ್ತಿ ಏನು ಈ KSRTC ನೌಕರರ ಏನು ಬಾಂಧವರದಾರ ಇವ್ರ ಬೇಡಿಕೆಗಳದಾವ. ನಮಗೆ ಸರ್ಕಾರಿ ನೌಕರಸ್ ಅಂತ ಹೇಳಿ ತಾವೇನಪ್ಪ ಅಂದ್ರೆ ಮಾನ್ಯತೆ ಕೊಡಬೇಕು, ನಮ್ಮ ಪೇಮೆಂಟನ್ನು ಹೆಚ್ಚು ಮಾಡಬೇಕು, ನಮಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂತಹ ಬಹಳ ದಿನಗಳ ಒಂದು ಹೋರಾಟ ಐತಿ. ಅದಕ್ಕೆ ನಾವಿವತ್ತು ಜಮಖಂಡಿ ನಗರದಲ್ಲಿರುವಂತಹ ಒಂದು KSRTC ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ಬಹುಶಃ ಪಾಪ ಇಲ್ಲಿ ಕುತ್ಕೊಂಡಿದ್ದಾರೆ. ನಾವು ಯಾವುದೋ ಒಂದು ಊರಿಗೆ ಹೋಗಬೇಕು, ಬಸ್ಗಳು ಪ್ರಾರಂಭ ಆಗ್ತಾವೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಬಸ್ ಇವತ್ತಿಗೂ ಸ್ಟಾರ್ಟ್ ಆಗಿಲ್ಲ. ಈ ಹೊತ್ತಾಯ್ತು, ಈಗ ಸಮಯ ಸುಮಾರು 1:15 ಗಂಟೆ ಆಗಕ್ಕೆ ಬಂತು. ಇಲ್ಲಿವರೆಗೂ ಬಸ್ಗಳು ಸ್ಟಾಪ್ ಆಗಿಲ್ಲ. ಮತ್ತು ಸಾಕಷ್ಟು ವಿದ್ಯಾರ್ಥಿನಿಯರು ನೋಡ್ಬೋದು ನೀವು ಇಲ್ಲಿ. ಅವರು ಕೂಡ ಶಾಲಾ ಕಾಲೇಜುಗಳಿಗೆ ಬಂದು ಬೇರೆ ಅವರ ಊರುಗಳಿಗೆ ಹೋಗುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಇದೇನು ಮುಷ್ಕರ ಇವರು ಮಾಡಿದಾರಲ್ಲ KSRTC ಅವರು, ಇದರಿಂದ ಸಾರ್ವಜನಿಕರಿಗೆ ತೀವ್ರವಾದಂಥ ತೊಂದರೆ ಆಗಿದೆ. ಅದಷ್ಟೇ ಅಲ್ದನ ಏನಪ್ಪ ಅಂದ್ರೆ ವಿದ್ಯಾರ್ಥಿನಿಯರಿಗೂ ಕೂಡ ತುಂಬ ತೊಂದರೆಯಾಗಿದೆ. ಆ ಕಾರಣಕ್ಕಾಗಿ ಅವರ ಬೇಡಿಕೆಗಳನ್ನು ಈಡೇರಿಸೋದು ಸರ್ಕಾರ ಮಟ್ಟದಲ್ಲಿ ಐತಿ. ಸರ್ಕಾರ ಅವರ ಬೇಡಿಕೆಗಳನ್ನ ಈಡೇರಿಸೋದು ಇಲ್ಲವೋ, ಸಾರಿಗೆ ಸಚಿವರು ಅವರ ಬೇಡಿಕೆಗಳನ್ನು ಈಡೇರಿಸ್ತಾರೋ ಇಲ್ಲವೋ, ಅಥವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಅವರ ಬೇಡಿಕೆಗಳನ್ನು ಈಡೇರಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಇದರಿಂದ ಸಾರ್ವಜನಿಕರಿಗೆ ತೀವ್ರತರವಾದಂಥ ನೋವಾಗಿದೆ. ಇಲ್ಲಿ ಬರೀ ನಮ್ಮ ತಂಗೇಂದ್ರಿದ್ದಾರೆ, ಮಾತಾಡುವ ಯಾರಾದರೂ ಒಬ್ರು. ಯಾವ ತಂಗಿ? ಯಾವರು? ಎಷ್ಟೊತ್ತಾಗ್ತಿಲ್ಲ ನಿಂತು? ಅಲ್ಲ ಇಲ್ಲಿ ನಿಂತ ಎಷ್ಟೊತ್ತಾಗ್ತಮ್ಮ? ಬೆಳಗ್ಗೆ 2 ತಾಸು ಆಯ್ತು. ನಿನ್ನ ಹೆಸರೇನಮ್ಮ? ತ್ರಿಶಾಲಾ ರೀ. ಏನು ಇಲ್ಲಿ ಕಾಲೇಜ್ ಬಂದಿದ್ರಿ? ಏನು ಕ್ಲಾಸ್ ನಿಂದು? ಸೆಕೆಂಡ್ PU ಓದ್ತಾ ಇದೆ. ಬೆಳಗ್ಗೆಯಿಂದ ಬಸ್ ಬಂದಿಲ್ಲ? ಬಂದಿಲ್ರಿ, ಆಟೋಕ್ಕೆ ಬಂದೇವ್ರಿ. KSRTC ಅವ್ರು ಏನು ಹೇಳಕತ್ತಾರ ಈಗ? ಈಗ ಏನು ಹೇಳ್ತಾರೆ KSRTC ಅವರು? ಇಲ್ಲಂತೂ ಆರ್ಡರ್ ಬಂದಿಲ್ಲ. ಎಷ್ಟು ದಿನಮ್ಮ? 4 ದಿನ ಅಂತ ಹೇಳಿ ಇಲ್ಲ ಅನ್ನಕತ್ತಾರ. ನೀವೇನು ಈಗ ಅದರಿಂದ ತೊಂದರೆ ಆಗೈತಿ ಇಲ್ಲ ನಿಮ್ಗೆ? ನಿಮ್ಗೆಲ್ಲ ಬಸ್ ಪಾಸ್ಗಳದಾವ? ಇಲ್ರಿ. ಅಲ್ಲ ಬಸ್ ಪಾಸ್ ಅದಾವ, ಇನ್ನ ಏನು ಮಾಡಿಸಿಲ್ಲ ನೀವು? ಇನ್ನ ಮಾಡಿಸಿಲ್ರಿ. ಬಸ್ ಇಲ್ಲರಿಗೆ ತೊಂದರೆ ಆಗಿದೆ ನಿಮ್ಗೆ. ಇದು ವಿದ್ಯಾರ್ಥಿನಿಯರ ಒಂದು ಏನು ನಮ್ಮ ಸೆಕೆಂಡ್ PUC ಕಲಿಯುವಂಥ ವಿದ್ಯಾರ್ಥಿನಿಯರ ಮಾತು. ಅವ್ರು ಬೆಳಗ್ಗೆಯಿಂದನೇ ಪಾಪ ಕಾಯಕತ್ತಾರ. ಏನೋ ಬೆಳಗ್ಗೆ ಬರುವಾಗೂ ಆಟೋದಿಂದ ಬಂದ್ರಂತ ಹೇಳಿದ್ರು. ಆದರೆ ಇಲ್ಲಿ ಇನ್ನೂ ಬಸ್ಸಿನ ಒಂದು ವ್ಯವಸ್ಥೆ ಸರಿಯಾಗಿ ಕಾಣ್ತಾ ಇಲ್ಲ. ಒಂದು ಕಡೆ ನೋಡಿದ್ರೆ KSRTC ಅವ್ರಿಗೇನು ಬರಬೇಕಾದ ಹಕ್ಕು ಸೌಲಭ್ಯಗಳದಾವು ಸಿಗಬೇಕು. ಇನ್ನೊಂದು ಕಡೆ ನೋಡಿದ್ರೆ ಒಂದು ರೀತಿ ಏನು KSRTC ಏನಾದರೂ ಬಂದಾದ್ರೆ ಸಾರ್ವಜನಿಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಷ್ಟ ತೊಂದರೆ ಆಗ್ತೈತೆ ಅನ್ನುವಂಥದ್ದು ಕೂಡ ಸರ್ಕಾರ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಬರೀ ಹಂಗಾಗಿ ನಮ್ಮ ವಿದ್ಯಾರ್ಥಿಗಳದಾರ ಅವ್ರನ್ನ ಕೂಡ ಮಾತಾಡ್ಸೋಣ. ಏನಾಯ್ತು ಹೇಳು? ಎಕ್ಸಾಮ್ ಸ್ಟಾರ್ಟ್ ಆಗಕ್ ಬಂದವ್ರಿ. 11ನೇ ತಾರೀಕು ಎಕ್ಸಾಮ್ ಅದಾವ್ರಿ. ಮತ್ತೆ ಎಕ್ಸಾಮ್ ಬರೀಲಿಕ್ಕೆ ಇಂಟರ್ನಲ್ ಮಾರ್ಕ್ಸ್ ಕೊಡುದಿಲ್ಲ. 11ನೇ ತಾರೀಕಿಗೆ ಎಕ್ಸಾಮ್ ಇದೆ. ಬಸ್ಗಳ ಸೌಲಭ್ಯ ಸರಿಯಾಗಿಲ್ಲ. ಅದಕ್ಕೆ ಈಗ ಸರ್ಕಾರದವ್ರಿಗೆ ಅಥವಾ ನಮ್ಮ ಜಮಖಂಡಿ ತಾಲೂಕು ಆಡಳಿತಕ್ಕೆ ಏನು ಹೇಳ್ತೀರಿ? ಏನು ಹೇಳಕ್ ಬಯಸ್ತೀರಿ? ನಮಗ್ ಬೇಗ ಬಸ್ ಬಿಡ್ಬೇಕ್ರಿ, ಮತ್ತೆ ಕ್ಲಾಸ್ ತಪ್ಪಿಸ್ಕೋಬಾರದ್ರಿ. ಮೊದ್ಲ ಸೆಕೆಂಡ್ ಇಯರ್ ಅದೀವ್ರಿ. ಮಾಡಿದ್ರ ಇಲ್ಲಿ ಮನ್ಯಾಗ ಡೈಲಿ ಪೇರೆಂಟ್ಸ್ ಯಾರು ತಂದು ಬಿಡುದಿಲ್ರಿ. ಅವ್ರವ್ರ ಕೆಲಸ ಬಿಟ್ಟು ಬರಾಕ ಯಾರು ತಯಾರಿರುದಿಲ್ಲ. ನಮ್ ತೊದಲ್ಬಾಗಿರಿ ನಮ್ಮ ಮನ್ಯಾಗ ಬಾ ಅಂದ್ರೆ ಯಾರು ಬರುದಿಲ್ರಿ. ಅದಕ್ಕಾಗಿ ಒಂದಿಟ್ಟ ಅಧಿಕಾರಿಗಳು ಅದನ್ನೆಲ್ಲ ನೋಡ್ಕೋಬೇಕ್ರಿ.
ವಿದ್ಯಾರ್ಥಿಗಳದ್ದು ನೋಡ್ಬೇಕು, ತಮ್ಮದು ನೋಡ್ಬೇಕು. ಅವ್ರ ಕೆಲಸನೂ ಕಮ್ಮಿ ಐತಿಲ್ಲ, ನಮ್ಮ ಕೆಲಸನೂ ಕಮ್ಮಿ ಐತಿಲ್ಲ. ಎಲ್ಲಾರ್ದು ನೋಡ್ಕೊಂಡು ಬಸ್ ಸೌಲಭ್ಯ ಮಾಡ್ಕೊಡ್ಬೇಕಂತ ಹೇಳ್ತೈತ್ರಿ. ಈಗ ಏನು ವಿದ್ಯಾರ್ಥಿನಿಯರ ಒಂದು ಅಳಲು ಅಥವಾ ಆಕ್ರೋಶ ಏನಂದ್ರೆ ಅವ್ರದ್ದು, ಈಗ 11ನೇ ತಾರೀಕಿಗೆ ನಮ್ಮ ಎಕ್ಸಾಮಿನೇಷನ್ ಅದಾವ, ಆ ಎಕ್ಸಾಮಿನೇಷನ್ ನೋಡ್ಕೊಳ್ಳೋರು ಯಾರು? ನೀವೆಲ್ಲ ಈಗ ಬಂದ್ ಮಾಡ್ಕೋತೀರ ಅಂದರೆ ನಮ್ಮ ಭವಿಷ್ಯದ ಗತಿ ಏನು? ಅದಕ್ಕೆ ಸರ್ಕಾರಗಳು ಆದಷ್ಟು ಬೇಗ ಅವ್ರದೇ ಸಮಸ್ಯೆ ಬಗೆಹರಿಸಿರ್ಲಿಕ್ಕಂದ್ರೆ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ರಿ, ನಮಗೆ ಒಟ್ಟಾರೆಯಾಗಿ ಬಸ್ ಕೊಡ್ರಿ ಅನ್ನುವಂಥ ಬೇಡಿಕೆಯನ್ನು ಇಲ್ಲಿ ವಿದ್ಯಾರ್ಥಿನಿಯರು ಇಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ DSS ಅಂದರೆ ದಲಿತ ಪರ ಸಂಘಟನೆ ಮುಖಂಡರಾಗಿರ್ತಕ್ಕಂಥ ಸಂಗಮೇಶ್ ಕಾಂಬಳೆ ಅವರು ಇದ್ದಾರೆ. ಹೇಳಿ ಸರ್, ಏನು ಈ ಕಡೆ ತಮ್ಮ ಆಗಮನ? ಇಲ್ಲಿ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರು, ಬಸ್ಸಿಗೆ ತೊಂದರೆ ಆಗೈತೆ ಅಂತೇಳಿ. ಅದಕ್ಕಾಗಿ ಏನೈತ್ರಿ, ಈ ಬಸ್ ಚಾಲೂ ಆಗಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ಎಕ್ಸಾಮ್ ಅದಾವ 11ನೇ ತಾರೀಕು. ಹಾಗಾಗಿ ಬೆಳಗ್ಗೆಯಿಂದ ವಿದ್ಯಾರ್ಥಿಗಳು ಭಾಳ ತೊಂದರೆ ಆಗತೈತಿ. ಮತ್ತು ಹೋಗು ಬರೋರಿಗೆ ಪ್ರಯಾಣಿಕರಿಗೆ ಭಾಳ ಐತಿ. ಅವ್ರ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ಕೊಡ್ಬೇಕು, KSRTC ನೌಕರದ. ಯಾಕಂದ್ರೆ ಜನಕ್ಕೆ ತುಂಬ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಸರಿಪಡಿಸ್ಬೇಕಂತ ಸರ್ಕಾರಕ್ಕೆ. ಸರ್, ಈಗ 11ನೇ ತಾರೀಕಿನೋ ಅವರು ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ ಎಕ್ಸಾಮಿನೇಷನ್ ಅದಾವತ್ತವರು. ಈ ರೀತಿ ಬಸ್ಗಳನ್ನು ಬಂದ್ ಮಾಡಿದ್ರೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಎಲ್ಲ ಯಾತ್ರಿಗಳು ಬಂದು ಕೂತಾರೆ ಇಲ್ಲಿ. ಈಗ ಸರ್ಕಾರ ಒಂದು ಕಡೆ KSRTC ನೌಕರರ ಮಾನದಂಡನೋ ಅಥವಾ ವಿದ್ಯಾರ್ಥಿನಿಯರ ಭವಿಷ್ಯನೋ ಏನು ಗುರುತಿಸ್ಬೇಕು ಸರ್ಕಾರ ಇದರಲ್ಲಿ? ಈಗ ವಿದ್ಯಾರ್ಥಿಗಳ ಭವಿಷ್ಯನೂ ಗುರುತಿಸ್ಬೇಕಾಗತ್ತೆ ಇದನ್ನು. ಯಾಕಪ್ಪ ಅಂದ್ರೆ ಈಗ ಸರ್ಕಾರ KSRTC ನೌಕರದು ಅವ್ರದ್ದು ಒಂದು ಸ್ವಲ್ಪ ಸಮಸ್ಯೆ ಪರಿಹಾರ ಆದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ, ಎಲ್ಲ ಜನಸಂಖ್ಯೆಗೆ ಅನುಕೂಲ ಆಕತ್ತೆ ಅದು. ಅದಕ್ಕಾಗಿ ಇದನ್ನು ಸರ್ಕಾರ ಅವ್ರ ಬೇಡಿಕೆ ಇರಿಸಬೇಕು ಮತ್ತು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಸರ್ಕಾರ ಸ್ಪಂದನೆ ನೀಡಬೇಕಂತ. ಈಗ ಇಲ್ಲಿಯ ವಿದ್ಯಾರ್ಥಿನಿಯರು ಏನು ಮಾಡ್ತಾರಪ್ಪ ಅಂದ್ರೆ, ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ದಲಿತ ಪರ ಸಂಘಟನೆಯವರು, ಇನ್ನು ಇತರೆ ವಿದ್ಯಾರ್ಥಿ ಪರ ಸಂಘಟನೆಯವರಿಗೆಲ್ಲ ಫೋನ್ ಮಾಡ್ಯಾರ ಅವರು. ಇಲ್ರಿ ನಮಗೆ ಬಸ್ ಇಲ್ಲ, ಏನು ಮಾಡಬೇಕು ನಾವೀಗ ಅಂತೇಳಿ. ಈಗ ಮುಖಂಡರು ಕೂಡ ಬಂದು ಇವ್ರನ್ನ ವಿಚಾರಣೆ ಮಾಡಲಾಗಿ, ಈಗ ಏನಿಲ್ಲಿ KSRTC ನೌಕರಸ್ಥರಿದ್ದಾರೆ, ಇವ್ರು ಯಾರೂ ಕೂಡ ಇಲ್ಲಿಲ್ಲ. ಅವರು ಬಸ್ಗಳನ್ನು ಬಿಟ್ಟಾರ, ಹೋಗಿಬಿಟ್ಟಾರ ಒಂದು ಕಡೆ. ಅದಕ್ಕೆ ಸರ್ಕಾರ ಇದನ್ನೊಂದು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕು. ಇಡೀ ರಾಜ್ಯಾದ್ಯಂತ ಯಾವ ರೀತಿ ತೊಂದರೆ ಆಗ್ತೈತೆ ಗೊತ್ತಿಲ್ಲ, ಬಟ್ ಜಮಖಂಡಿ ಮಟ್ಟಿಗೆ ಮಾತ್ರ ತೀವ್ರವಾದಂಥ ತೊಂದರೆ ಆಗತೈತೆ ಅನ್ನುವಂಥ ಮಾತನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಹೌದ್ರಿ, ಸ್ಟ್ರೈಕ್ ಐತ್ರಿ.